ಈ ಡೆವಲಪ್ಮೆಂಟ್ಗಳು ಇದಕ್ಕಿಂತ ಮುಂಚೆನೇ ಆಗಬೇಕಾದ್ರು. ಕೆಲವು ಸಂದರ್ಭಗಳಲ್ಲಿ ಸೃಷ್ಟಿ ಮಾಡಿಕೊಂಡಂಥ ಸಾಕ್ಷಿಗಳು ಇರ್ತಾರೆ. ಕೇಸಿಗೋಸ್ಕರ ಸೃಷ್ಟಿ ಮಾಡ್ಕೊಂಡು ಕರ್ಕೊಂಬಂದಿರೋದು ಉಂಟಾಗಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ತಿರುಗಿಸಿ ಮುರುಗಿಸಿ ಕೇಳಬೇಕಾಗಿ ಬರುತ್ತೆ. ಅಡ್ವೊಕೇಟ್ ಮಿಸ್ಗೈಡ್ ಮಾಡಿದ್ದಾರೆ ಅಂತಾರ. ಎಲ್ಲ ಪ್ರಾಸಿಕ್ಯೂಷನ್ ಸಾಕ್ಷಿಗಳು ಸತ್ಯವಂತರಾಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಮರೆಯುವುದು ರಿಯಾಲಿಟಿ ಇಲ್ಲದ್ದು ಯಾವುದೋ ಒಂದು ಸ್ಕ್ರಿಪ್ಟ್ ಅಂತ ನಾವು ಮಾಡಿರ್ತೀವಲ್ಲ, ಅದನ್ನು ಮರೆಯಕ್ಕೆ ಸಾಧ್ಯ. ಬಟ್ ಇದ್ದದನ್ನ ಇದ್ದ ಹಾಗೆ ಹೇಳ್ತೀವಲ್ಲ ನಾವು. ಇಲ್ಲ, ಅಲ್ಲಿ ಪ್ರಶ್ನೆಗಳನ್ನು ಕೇಳುವಂತಹ ರೀತಿಯಲ್ಲಿ ಅವರಿಗೆ ಯಾವುದಾದ್ರೂ ಒಂದು ರೀತಿಯ ಆಮಿಷಗಳನ್ನು ಒಡ್ಡಿ ಮಾಡಿ ಈ ಆರೋಪದಿಂದ ತಪ್ಪಿಸ್ಕೊಳ್ಬೇಕಾಗುತ್ತೆ. ಅವರು ಆಮಿಷಗಳನ್ನು ಒಡ್ಡಿ ಸುಳ್ಳು ಸಾಕ್ಷಿ ಹೇಳೋ ಹಾಗೆ, ಅವರನ್ನು ಬದಲಾಗಿ ಹೇಳೋ ಹಾಗೆ, ಪೊಲೀಸ್ನವ್ರ ಮುಂದೆ ಕೊಟ್ಟಿರೋ ಹೇಳಿಕೆಗೆ ತದ್ವಿರುದ್ಧವಾಗಿ ಹೇಳೋ ಹಾಗೆ ಮಾಡಿರ್ಬೋದು. ಇಲ್ಲೋ ಹಂಗೆ ಆಗಿದೆಯಾ? ಅಲ್ಲ, ಅದನ್ನು ಒಪ್ಪಲ್ಲ ನಾನು. ಅಂತಿಮ ತೀರ್ಮಾನಕ್ಕೆ ಬರುವಂಥ ಸಂದರ್ಭ ಅಲ್ಲ ಇದು. ಅಥವಾ ಅವ್ರು ಏನೋ ಮಹಾಪರಾಧವನ್ನು ಎಸಗಿ ಸಾಕ್ಷಿ ಉಲ್ಟಾ ಹೇಳಿದ್ದಾರೆ. ಒಮ್ಮೆ ಫೋನ್ ನಂಬರ್ ಹೇಳ್ತಾರೆ, ಇನ್ನೊಂದು ಸತಿ ಹೇಳಿದ್ರೆ ನನ್ನ ಫೋನ್ ನಂಬರ್ ಅದು ನನ್ನ ಮಗಂದಲ್ಲ ಅಂತಾರೆ. ಯಾಕೆ ಹೀಗೆ ಹೇಳ್ತಾರೆ? ಅದು ಯಾವುದೂ ಪ್ರಮುಖವಾದಂಥ ಅಂಶವೇ ಅಲ್ಲ. ಅದು ಫೋನ್ ನಂಬರ್ ಗೊತ್ತಿರಬೇಕು ಅಂತ ಏನಿಲ್ಲ. ಹಾಗೆ ನೋಡಿದ್ರೆ ರೇಣುಕಾಸ್ವಾಮಿಯವರ ತಾಯಿಯಾಗಲಿ ತಂದೆಯಾಗಲಿ ಈ ಪ್ರಕರಣದಲ್ಲಿ ಒಬ್ಬ ಪ್ರಮುಖ ಸಾಕ್ಷಿ ಅಲ್ಲ. ಸಾಮಾನ್ಯವಾಗಿ ಯಾರೂ ಹಾಸ್ಟೆಲ್ ಆಗಲ್ವಾ ಅಂತ ಕೇಳಿದ್ರೆ ಅನೇಕ ಕೇಸುಗಳಲ್ಲಿ ದೂರುದಾರರೇ ಹಾಸ್ಟೆಲ್ ಆಗೋದುಂಟು. ಯಾರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಬಂದು, ನಮಗೆ ಇಂಥವ್ರ ಮೇಲೆ ಸಂದೇಹ ಇದೆ, ಇಂಥವ್ರೇ ನಮ್ಮ ಕೊಲೆ ಮಾಡಿದ್ದಾರೆ ಅಂತ, ಅಂಥವರೇ ಹಾಸ್ಟೆಲ್ ಆಗಿ ಸ್ವತಃ ಅವರ ಅಡ್ವೊಕೇಟಿಗೂ ಗೊತ್ತಿರಲ್ಲ. ಹಾಗಾಗಿ ಅವರು ತಕ್ಷಣ ಬಂದು ಹೇಳ್ಬೋದು. ಹಾಸ್ಟೆಲ್ ಆಗೋದಕ್ಕೆ ಕಾರಣಗಳೇನು ಅಂದರೆ, ಒಂದು ಕೆಲವು ಸಂದರ್ಭಗಳಲ್ಲಿ ಏನು ಸಾಕ್ಷಿಗಳು ಬಂದಿದ್ದಾರೆ ಅವರಿಗೆ ಯಾವುದಾದ್ರೂ ಒಂದು ರೀತಿಯ ಆಮಿಷಗಳನ್ನು ಒಡ್ಡಿ ಮಾಡಿ ಈ ಆರೋಪದಿಂದ ತಪ್ಪಿಸ್ಕೊಳ್ಬೇಕಾದವರು, ಅವರು ಆಮಿಷಗಳನ್ನು ಒಡ್ಡಿ ಸುಳ್ಳು ಸಾಕ್ಷಿ ಹೇಳೋ ಹಾಗೆ, ಅವರನ್ನು ಬದಲಾಗಿ ಹೇಳೋ ಹಾಗೆ, ಪೊಲೀಸ್ನವ್ರ ಮುಂದೆ ಕೊಟ್ಟಿರೋ ಹೇಳಿಕೆಗೆ ತದ್ವಿರುದ್ಧವಾಗಿ ಹೇಳೋ ಹಾಗೆ ಮಾಡಿರ್ಬೋದು. ಇಲ್ಲೋ ಹಂಗೆ ಆಗಿದೆಯಾ? ಅಲ್ಲ, ಅದನ್ನು ಒಪ್ಪಲ್ಲ ನಾನು. ಅದನ್ನೇ ನಾನು ಹೇಳಕ್ಕೆ ಹೊರಟಿರೋದು. ಅದನ್ನು ಅಷ್ಟು ಬೇಗ ತೀರ್ಮಾನಕ್ಕೆ ಬಂದು ಅವರನ್ನು ಅಷ್ಟು ಕೆಟ್ಟದಾಗಿ ನೋಡುವಂಥ ಅವಶ್ಯಕತೆ ಇಲ್ಲ, ಏನೂ ಆಗಿದೆ ಅಂತ. ಏಕೆಂದರೆ ಇದರಲ್ಲಿ ಒಬ್ಬ ತಾಯಿ ಬಂದು ನ್ಯಾಯಾಲಯದಲ್ಲಿ ತನ್ನ ಮಗನ ಸಾವಿನ ಬಗ್ಗೆ ಹೇಳಬೇಕು. ತಮಗಿನ್ನೊಂದು ಗೊತ್ತಿರ್ಬೋದು, ಆ ಒಂದು ಚಾರ್ಜ್ ಶೀಟಲ್ಲಿ ಭಾವಚಿತ್ರಗಳೆಲ್ಲ ಇರುತ್ತೆ. ಬಾಡಿಯ ಭಾವಚಿತ್ರ ಇರುತ್ತೆ, ಆ ಮನುಷ್ಯ ಚೆನ್ನಾಗಿದ್ದಂಥ ಭಾವಚಿತ್ರ ಇರುತ್ತೆ. ಅದನ್ನೆಲ್ಲ ಒಬ್ಬ ತಾಯಿಗೆ ತೋರಿಸಿ ನ್ಯಾಯಾಲಯದ ಆ 4 ಗೋಡೆಗಳ ಮಧ್ಯೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಹೋದಾಗ, ಪ್ರಶ್ನೆಗಳಲ್ಲ, ಅದು ಪ್ರಶ್ನೆಗಳ ಸುರಿಮಳೆ ಕೇಳ್ತಾ ಹೋದಾಗ ಆಕೆಯು ಎಲ್ಲರಂತೆ ಒಬ್ಬ ತಾಯಿನೇ ಆಗಿರ್ತಾರೆ. ಹಾಗಾಗಿ ಅವರು ಅವತ್ತು ಹೇಳಿದ್ದನ್ನು ಮರ್ತಿರ್ಬೋದು. ಪೊಲೀಸ್ನವರೇ ಮುಂದೆ ಕೊಟ್ಟಿರೋಂಥ ಹೇಳಿಕೆಯನ್ನು ಮರ್ತಿರೋಕ್ಕೆ ಸಾಧ್ಯ ಇದೆ. ಎಷ್ಟೋ ಮರೆಯುವುದು ರಿಯಾಲಿಟಿ ಇಲ್ಲದ್ದು ಯಾವುದೋ ಒಂದು ಸ್ಕ್ರಿಪ್ಟ್ ಅಂತ ನಾವು ಮಾಡಿರ್ತೀವಲ್ಲ, ಅದನ್ನು ಮರೆಯಕ್ಕೆ ಸಾಧ್ಯ. ಬಟ್ ಇದ್ದದನ್ನ ಇದ್ದ ಹಾಗೆ ಹೇಳ್ತೀವಲ್ಲ ನಾವು. ಇಲ್ಲ, ಅಲ್ಲಿ ಪ್ರಶ್ನೆಗಳನ್ನು ಕೇಳುವಂತಹ ರೀತಿಯಲ್ಲಿ ತಿರುಗಿಸಿ ಮುರುಗಿಸಿ ಎಲ್ಲ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಅದು ಅಲ್ಲಿ ಅವರು ಹೇಳಿಕೆ ಕೊಟ್ಟಂತಹ ರೀತಿಯಲ್ಲೇ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಪಾಟಿ ಸವಾಲ್ ಅಂತ ಮಾಡ್ತಾರೆ ಆರೋಪಿಗಳ ಪರ ವಕೀಲರು. ಅವರು ಮಾಡಿದಾಗ ಅವರು ಎಲ್ಲಿಂದ ಬೇಕಾದರೂ ಪ್ರಶ್ನೆಯನ್ನು ಕೇಳ್ಬೋದು. ಅವರು ಅದೇ ಆರ್ಡ್ರಲ್ಲಿ ಕೇಳಬೇಕು ಅಂತ ಏನಿಲ್ಲ. ಆವಾಗ ಎಲ್ಲೋ ಕೇಳಿದಾಗ ಒಂದು ಮರೆತಿರುವಂಥ ಸಾಧ್ಯ ಇರ್ಬೋದು. ಏಕೆಂದರೆ ಅಲ್ಲಿ ಹೇಳಿಕೆ ಕೊಟ್ಟಿದ್ದಕ್ಕೂ ಮತ್ತು ನ್ಯಾಯಾಲಯದಲ್ಲಿ ಬಂದು ಹೇಳಿಕೆ ಕೊಡೋದಕ್ಕೂ ಮಧ್ಯೆ ಬಹಳ ದಿನಗಳ ಅಂತರ ಇರುತ್ತೆ. ಅಡ್ವೊಕೇಟ್ ಮಿಸ್ಗೈಡ್ ಮಾಡಿದ್ದಾರೆ ಅಂತಾನ? ಮಿಸ್ಗೈಡು ಮಾಡಲ್ಲ. ಅವ್ರಿಗೆ ಸೂಕ್ತವಾಗಿ ಸತ್ಯ ಹೊರತರುವುದಕ್ಕೋಸ್ಕರ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕೆಂದರೆ ಎಲ್ಲ ಪ್ರಾಸಿಕ್ಯೂಷನ್ ಸಾಕ್ಷಿಗಳು ಸತ್ಯವಂತರಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸಂದರ್ಭಗಳಲ್ಲಿ ಸೃಷ್ಟಿ ಮಾಡಿಕೊಂಡಂಥ ಸಾಕ್ಷಿಗಳು ಇರ್ತಾರೆ. ಕೇಸಿಗೋಸ್ಕರ ಸೃಷ್ಟಿ ಮಾಡ್ಕೊಂಡು ಕರ್ಕೊಂಬಂದಿರೋದು ಉಂಟಾಗಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ಅವರನ್ನು ಸತ್ಯ ಹೊರತರೋಕ್ಕೋಸ್ಕರ ಅನೇಕ ಪ್ರಶ್ನೆಗಳನ್ನು ತಿರುಗಿಸಿ ಮುರುಗಿಸಿ ಕೇಳಬೇಕಾಗಿ ಬರುತ್ತೆ. ಅದು ದುರುದ್ದೇಶ ಅಲ್ಲ, ಎಲ್ಲ ಪ್ರಕ್ರಿಯೆ ಇಷ್ಟೇ, ಸತ್ಯವನ್ನು ಹೊರಗೆ ತರುವಂಥ ಒಂದು ಪ್ರಯತ್ನ. ಹಾಗೆ ಹಾಸ್ಟೆಲಲ್ಲಿ ಆಮಿಷಗಳು ಕೊಟ್ಟಿರ್ಬೋದು, ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು, ಹೆದರಿಸಿರ್ಬೋದು. ಕೆಲವೊಂದು ಪ್ರಕರಣಗಳಲ್ಲಿ ಹಾಗೆ ಆಗುತ್ತೆ. ಈ ಕೆಲವು ರೌಡಿಗಳ ಪ್ರಕರಣಗಳಲ್ಲಿ ಸಾಕ್ಷಿಗಳು ಬಂದವರು ಹಾಸ್ಟೆಲ್ ಆಗಿಬಿಡ್ತಾರೆ. ಇಲ್ಲ, ಅವತ್ತು
ಆತ ಪ್ರತ್ಯಕ್ಷ ಸಾಕ್ಷಿಯಾಗಿರ್ತಾನೆ, ಕೊಲೆ ಮಾಡಿದ್ದೀನಿ ನೋಡಿರ್ತೀನಿ ಅಂತ ಪೊಲೀಸ್ನವ್ರ ಮುಂದೆ ಹೇಳಿಕೆ ಕೊಟ್ಟಿರ್ತಾನೆ. ಅದೇ ವ್ಯಕ್ತಿ ನ್ಯಾಯಾಲಯದ ಮುಂದೆ ಬಂದು ಹೇಳ್ತಾನೆ, ನಾನು ಇವತ್ತೇ ಇವ್ರನ್ನ ನೋಡ್ತಾ ಇರೋದು, ಆ ಪ್ರಕರಣ ಆಗಿದ್ದ ದಿವಸ ಇವರು ಅಲ್ಲಿರಲಿಲ್ಲ, ಆ ಸತ್ತ ವ್ಯಕ್ತಿ ಹೇಗೆ ಸತ್ತನೋ ನಂಗೆ ಗೊತ್ತಿಲ್ಲ, ನಾನು ಹೋಗುವಷ್ಟರಲ್ಲಿ ಅವನ ಬಾಡಿಯಲ್ಲಿ ಬಿದ್ದಿತ್ತು, ನಾನು ಅದನ್ನು ನೋಡಿದೆ, ಅದಕ್ಕೆ ನಾನು ಇವತ್ತು ಕೋರ್ಟಿಗೆ ಬಂದು ಅವನ ದೇಹ ಬಾಡಿಯನ್ನು ನೋಡಿದೆ ಅಂತ ಸಾಕ್ಷಿ ಹೇಳ್ತಾ ಇದ್ದೀನಿ ಅಷ್ಟೇ. ಇವರನ್ನು ಆರೋಪಿ ಯಾರಿದ್ದಾರೆ ಇಲ್ಲಿ, ಇವರನ್ನು ಅವತ್ತಲ್ಲಿ ನಾನು ನೋಡೇ ಇಲ್ಲ ಅಂದ್ಬಿಡ್ತಾನೆ. ಅವನನ್ನು ಪ್ರತ್ಯಕ್ಷ ಸಾಕ್ಷಿ ಅಂತ ಕರ್ಕೊಂಬಂದಿರ್ತಾರೆ. ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಎದುರಿಗಿದ್ದವನು ಅಂತ ಪೊಲೀಸ್ನವ್ರು ಹೇಳಿ ಕರ್ಕೊಂಬಂದಿರ್ತಾರೆ. ಬಟ್ ಅವನು ಹೇಳ್ತಾನೆ ನಾನು ಅವ್ರನ್ನ ನೋಡೇ ಇಲ್ಲ ಅವತ್ತು, ನಾನು ಅವ್ರನ್ನ ಅನ್ನುವಂಥ ಇದೆಲ್ಲ ಆಗುತ್ತೆ. ಸೊ ಆಮಿಷಗಳಿಗೊಡ್ಡಿ ಹಾಸ್ಟೈಲ್ ಆಗ್ಬೋದು, ಆಮೇಲೆ ಹೆದರಿಸಿ ಬೆದರಿಸಿ ಮಾಡ್ಬೋದು. ಆ ಒಂದು ಕಾರಣದಿಂದನೂ ಕೆಲವೊಮ್ಮೆ ಮಾಡ್ಬೋದು. ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ಸಾಕ್ಷಿಗಳು ಮಾನಸಿಕವಾಗಿ ದುರ್ಬಲರಾಗಿರ್ತಾರೆ. ನಾನು ಉದಾಹರಣೆಗಳಿದೆ. ಈಗ ಅವ್ರಿಗೂ ತಾಯಿಗೆ, ರೇಣುಕಾಸ್ವಾಮಿ ಅವ್ರ ತಾಯಿಗೆ ವಯಸ್ಸಾಗಿದೆ. ಒಂದು ಪರ್ಟಿಕ್ಯುಲರ್ ಏಜ್ ಆದಮೇಲೆ ಮನುಷ್ಯನಿಗೆ ಮರವು ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಅವ್ರಿಗೆ ಅವತ್ತು ಹೇಳಿದ್ದು ಮರ್ತಿರ್ಬೋದು, ಅಥವಾ ಆ ಒಂದು ನ್ಯಾಯಾಲಯದ ವಾತಾವರಣದಲ್ಲಿ ಉತ್ತರಿಸುವಾಗ ತಡಬಡಾಯಿಸ್ಬೋದು, ಗೊತ್ತಿರೋದು ಮರ್ತು ಹೋಗ್ಬೋದು ಅವ್ರಿಗೆ. ಉದ್ದೇಶಪೂರ್ವಕವಾಗಿ ಪ್ರತಿಯೊಂದನ್ನು ಹೇಳಿದ್ದಾರೆ ಅಂತ ಹೇಳಿದ್ರು. ಇನ್ನೊಂದು ಬಹಳ ಮುಖ್ಯವಾಗಿ ಒಂದು ಮಾತು ಹೇಳ್ಬಿಡ್ತೀನಿ ನಾನು. ಯಾತಕ್ಕೋಸ್ಕರ ಇದನ್ನು ಇಷ್ಟೊಂದು ದೊಡ್ಡ ವಿಚಾರನ್ನಾಗಿ ಮಾತಾಡ್ತಾ ಇದ್ದಾರೆ ಜನಗಳು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಹಾಗೆ ನೋಡಿದ್ರೆ ರೇಣುಕಾಸ್ವಾಮಿಯವರ ತಾಯಿಯಾಗಲಿ ತಂದೆಯಾಗಲಿ ಈ ಪ್ರಕರಣದಲ್ಲಿ ಒಬ್ಬ ಪ್ರಮುಖ ಸಾಕ್ಷಿ ಅಲ್ಲ. ದೇಹವನ್ನು ಗುರುತಿಸಿರ್ತಾರೆ ಅವರು, ಅದಕ್ಕೆಲ್ಲ ಬೇಕಾಗುತ್ತೆ. ಮನೆಯಿಂದ ಹೊರಟಾಗ ಏನು ಹೊರಟರು ಮಾಡಿದ್ರು, ಆತ ಸ್ವಾಭಾವಿಕವಾಗಿ ಹೊರಟನ, ಅಥವಾ ತಲೆಯಲ್ಲಿ ಏನಾದರೂ ಟೆನ್ಷನ್ ಇಟ್ಕೊಂಡು ಹೊರಟನ, ಅಥವಾ ಹೋಗುವಾಗ ನನಗೇನೋ ತಲೆ ಬಿಸಿ ಇದೆ ಅಂತ ಹೇಳಿದ್ನ, ಅಥವಾ ನನಗೆ ಯಾವುದೋ ಫೋನ್ ಬಂದಿದೆ ಅಂಥೇಳಿ ಆತ ಏನಾದರೂ ಆತನ ಪ್ರತಿನಿತ್ಯದ ನಡವಳಿಕೆಗಿಂತ ಅವತ್ತು ಅವನ ನಡವಳಿಕೆ ಭಿನ್ನವಾಗಿತ್ತ. ಇದನ್ನು ಮನೆಯ ಸದಸ್ಯರೇ ಹೇಳಬೇಕು, ಬೇರೆಯವ್ರು ಹೇಳೋಕ್ಕಾಗಲ್ಲ. ಅವ್ರು ಸೂಕ್ಷ್ಮ. ಆದರೆ ಈಗೆಲ್ಲ ಜನ ಹೇಳುವಂಥದ್ದು ಅಂದರೆ ಕೇಸ್ ಮುಗಿದೋಯ್ತು, ಇನ್ನೇನು ಆಗೋದೇ ಇಲ್ಲ ಕೇಸು. ಯಾಕಂದ್ರೆ ಈ ಡೆವಲಪ್ಮೆಂಟ್ಗಳು ಇದಕ್ಕಿಂತ ಮುಂಚೆನೇ ಆಗಬೇಕಾದ್ದು. ಯಾಕಂದ್ರೆ ಬೇಜೆ ಅಲ್ಲಿಂದ ನೀವು ಹೇಳಿದ ಪ್ರಕಾರ ಇದು ಸುಮಾರು ಮುಂಚೆನೇ ಆಗಬೇಕಾಗಿದ್ದಲ್ಲ ಈ ಮ್ಯಾಟ್ರ್ ಲೀಕ್ ಆಗೋದು ಅಂತ. ಹೌದು. ಅದಕ್ಕೆ ಈ ಪ್ರಕರಣಗಳಲ್ಲಿ ಏನಾಗಿದೆ ಅಂದರೆ ಅಂತಿಮ ತೀರ್ಮಾನಕ್ಕೆ ಬರುವಂಥ ಸಂದರ್ಭ ಅಲ್ಲ ಇದು. ಅಥವಾ ಅವ್ರು ಏನೋ ಮಹಾಪರಾಧವನ್ನು ಎಸಗಿ ಸಾಕ್ಷಿ ಉಲ್ಟಾ ಹೇಳಿದ್ದಾರೆ, ಒಮ್ಮೆ ಫೋನ್ ನಂಬರ್ ಹೇಳ್ತಾರೆ, ಇನ್ನೊಂದು ಸತಿ ಹೇಳಿದ್ರೆ ನನ್ನ ಫೋನ್ ನಂಬರ್ ಅದು ನನ್ನ ಮಗಂದಲ್ಲ ಅಂತಾರೆ. ಯಾಕೆ ಹೀಗೆ ಹೇಳ್ತಾರೆ? ಅದು ಯಾವುದೂ ಪ್ರಮುಖವಾದಂಥ ಅಂಶವೇ ಅಲ್ಲ. ಅದು ಇಲ್ಲಿ ಯಾವುದು ಪ್ರಮುಖವಾದಂಥ, ಆಕೆಗೆ ಮಗನ ಫೋನ್ ನಂಬರ್ ಗೊತ್ತಿರಬೇಕು ಅಂತ ಏನಿಲ್ಲ. ತುಂಬ ಜನಗಳು ಇವತ್ತು ಮನೆಗಳಲ್ಲಿ ಮಕ್ಕಳುಗಳ ನಂಬರು ತಂದೆ ತಾಯಿಗಿರಲ್ಲ, ಮಗನ ಹೆಸರಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ, ಸನ್ ಡಾಟರ್ ಅಂತ ಮಾಡ್ಕೊಂಡಿರ್ತಾರೆ, ಅದರ ಮೇಲೆ ಮಾತಾಡ್ತಿರ್ತಾರೆ. ನೀವು ಆ ಫೋನ್ ತೊಗೊಂಡ್ಬಿಟ್ಟು ನಿಮ್ಮ ಮಗನ ನಂಬರ್ ಹೇಳಿ ಅಂದರೆ, ಅಯ್ಯೋ ನಂಗೆ ಗೊತ್ತಿಲ್ಲ, ಫೋನಲ್ಲಿದೆ, ಬೇಕಾದ್ರೆ ನೋಡಿ ಹೇಳ್ತೀನಿ. ಅದು ನಮಗೆ ಆಗುವಂಥ ಅನುಭವನೇ ಅದು. ಹಾಗಿರುವಂಥ ಈ ಸಂದರ್ಭದಲ್ಲಿ ಅವರು ರೇಣುಕಾಸ್ವಾಮಿಯ ತಾಯಿ ಫೋನ್ ನಂಬರನ್ನು ಸರಿಯಾಗಿ ಹೇಳಲಿಲ್ಲ ಅನ್ನೋದಕ್ಕೋಸ್ಕರನೇ ಅವರು ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರು ಅಂಥೇಳಿ ಪ್ರತಿಕೂಲ ಸಾಕ್ಷಿ, ಹಾಸ್ಟೈಲ್ ವಿಟ್ನೆಸ್, ಪ್ರತಿಕೂಲ ಸಾಕ್ಷಿ ಆಗಿಬಿಟ್ರು. ಅವ್ರ ಕಡೆ ಸೇರ್ಕೊಂಡು ಅದೆಲ್ಲ ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಆದರೆ ಅದು ಗೌಣಕ್ಕೆ ಬರೋದಿಲ್ಲ. ಇಲ್ಲಿ ಏನಪ್ಪ ಅಂದರೆ ಒಂದು ಸತ್ಯ, ರೇಣುಕಾಸ್ವಾಮಿ ಸತ್ತಿರೋದು ಸತ್ಯ. ಹೌದು. ಅದಾದ ಮೇಲೆ ಎರಡನೇ ಸತ್ಯ ಅಂದರೆ ಆತ ಕೊಲೆಯಾಗಿದ್ದಾನೆ ಅನ್ನೋದು. ಯಾಕೆಂದರೆ ಅನೇಕ ವಿಚಾರಗಳೆಲ್ಲ ನೋಡಿದಾಗ ಆತನ ದೇಹ ಇದ್ದಂಥ ಪರಿಸ್ಥಿತಿ, ಅದರ ಮೇಲೆ ಆಗಿದ್ದಂಥ ಗಾಯಗಳು, ಮತ್ತು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನು ಆತಂಗೆ ಆಘಾತವಾಗಿದೆ ಬಾಡಿಗೆ, ಆ ಹಿಂಸೆಯಿಂದ ಸತ್ತಿದ್ದಾನೆ ಅನ್ನುವಂಥದ್ದು, ಇದೆಲ್ಲವನ್ನು ಒಮ್ಮೆ ಕೊರಾಬರೇಟ್ ಮಾಡಿ ಪರಿಶೀಲನೆ ಮಾಡಿದಾಗ ಒಂದು ಕೊಲೆ ಎನ್ನುವಂಥ ತೀರ್ಮಾನಕ್ಕೂ ಬಂದಿದ್ದೀವಿ. ಯಾರು ಮಾಡಿದ್ರು ಅನ್ನೋದು ನ್ಯಾಯಾಲಯ ಇನ್ನೂ ತೀರ್ಮಾನ. ಸರ್, ಇಲ್ಲಿ ಫಿಂಗರ್ ಪ್ರಿಂಟ್ ಅನ್ನೋದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ? ಹೌದು, ಫಿಂಗರ್ ಪ್ರಿಂಟ್ ಬಹಳ ಪ್ರಮುಖವಾದಂಥ ಸಾಕ್ಷಿ ಆಗುತ್ತೆ ಅದು. ಅದರಿಂದನೇ ಒಂದು ಕ್ರೈಮ್, ಒಂದು ಅಪರಾಧ ಪ್ರಕರಣ ನಡೆದಾಗ ಪೊಲೀಸ್ನವರು ಹೇಳ್ತಾರೆ, ನೀವು ಯಾರೂ ಮನೆಯವರು ಅಲ್ಲಿ ಏನೋ ವಸ್ತುವನ್ನು ಮುಟ್ಟೋದು, ಆ ಬಾಡಿ ಹತ್ರ ಇರುವಂಥದ್ದು ಆಯುಧಗಳನ್ನು ಮುಟ್ಟೋದು ಎಲ್ಲ ಮಾಡಬಾರ್ದು, ಪೊಲೀಸ್ನವರು ತಿಳಿಸ್ಬೇಕು ಅಂತ. ಯಾಕೆಂದರೆ ಫಿಂಗರ್ ಪ್ರಿಂಟು ಮಿಕ್ಸ್ ಆಗಿಬಿಡುತ್ತೆ, ಬೇರೆಯವ್ರ ಪ್ರಿಂಟೆಲ್ಲ ಆಗಿಬಿಡುತ್ತೆ. ನೀವೀಗ ಒಂದು ಬಹಳ ಪ್ರಮುಖವಾದಂಥ ಪ್ರಶ್ನೆಯನ್ನು ಕೇಳಿದ್ದು ಅಂದರೆ, ರೇಣುಕಾಸ್ವಾಮಿಯ ತಾಯಿ ಮತ್ತು ತಂದೆ ಯಾವ ರೀತಿಯ ಸಾಕ್ಷಿ? ಅವರು ಅತ್ಯಂತ ಪ್ರಮುಖ ಸಾಕ್ಷಿನ. ಅವರ ಸಾಕ್ಷಿಯ ಆಧಾರದ ಮೇಲೆ ಅಪರಾಧ ಮಾಡಿದವರು ಯಾರು, ಯಾವಾಗ ಮಾಡಿದ್ರು,
ಮತ್ತು ಹೇಗೆ ಮಾಡಿದ್ರು, ಇದನ್ನೆಲ್ಲ ತೀರ್ಮಾನಕ್ಕೆ ಬಂದು ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಕೊಡಬಹುದಾ ಅನ್ನುವಂಥ ಪ್ರಶ್ನೆ ನೀವು ಕೇಳಿದ್ರಿ. ಯಾಕಂತಂದ್ರೆ ಇಲ್ಲಿ ಆರೋಪಿ ಅಂತ ಹೇಳ್ಕೊಂಡವರ ಸೈಡಿಂದ ಯಾರು ಅವರ ಮನೆಗೆ ಹೋಗಿಲ್ಲ, ಎಲ್ಲೂ ಥ್ರೆಟ್ ಆಗಿಲ್ಲ ಇಲ್ಲಿ. ಹೌದು. ಮತ್ತೆ ಹಾಗಾಗಿ ನಾನು ಅದನ್ನೇ ಹೇಳ್ಕೊಟ್ಟಿದ್ದು, ಸಾಕ್ಷಿಗಳಲ್ಲಿ 2 ವಿಧವಾದ ಸಾಕ್ಷಿಗಳಿದ್ದಾರೆ. ಕೋರ್ಟಿಗೆ ಬಂದು ಸಾಕ್ಷಿ ಹೇಳೋರನ್ನು ನೀವು 2 ವಿಧವಾಗಿ ಪರಿಗಣಿಸಬಹುದು. ಒಂದು ಪ್ರತ್ಯಕ್ಷ ಸಾಕ್ಷಿ, ಐ ವಿಟ್ನೆಸ್, ಆ ಒಂದು ಕ್ರೈಮ್ ನಡೆಯೋದನ್ನು ಕಂಡಾರೆ ನೋಡಿರ್ತಾನೆ, ಹೀ ಈಸ್ ಕಾಲ್ಡ್ ಐ ವಿಟ್ನೆಸ್. ಇವರು ಬಹಳ ಪ್ರಮುಖವಾದಂಥ ಸಾಕ್ಷಿ. ಅದಿಲ್ಲ ಇಲ್ಲಿ. ಇಲ್ಲ, ಪ್ರಮುಖವಾದಂಥ ಸಾಕ್ಷಿ ಅವ್ರನ್ನ ಐ ವಿಟ್ನೆಸ್ ಅಂತ. ಅವರು ಬಹಳ ಸೂಕ್ಷ್ಮವಾಗಿ ಅವರನ್ನು ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಅದರದ ಆಧಾರದ ಮೇಲೇ ಶಿಕ್ಷೆ ಕೊಡಬೇಕೆ ಅಥವಾ ನಿರಪರಾಧಿ ಅಂತ ತೀರ್ಮಾನ ಮಾಡಬೇಕೆ ಅಂತ ನ್ಯಾಯಾಲಯಕ್ಕೆ ಬರುತ್ತೆ. ಇನ್ನೊಂದು ಪ್ರತ್ಯಕ್ಷ ಸಾಕ್ಷಿ ಒಂದಾದರೆ, ಎರಡನೆಯದು ಸಾಂದರ್ಭಿಕ ಸಾಕ್ಷಿ ಅಂತ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ. ಈಗ ಉದಾಹರಣೆಗೆ ಕೊನೆಯದಾಗಿ ಸತ್ತಂಥ ವ್ಯಕ್ತಿ, ಇಂತಹ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ನಾನು ಮಧ್ಯಾಹ್ನ 1 ಗಂಟೆಗೆ ಜೊತೆಯಲ್ಲಿ ಹೋಗ್ತಾ ಇದ್ದಿದ್ದನ್ನು ಇಬ್ಬರು ನೋಡಿದೆ ಅಂತ ಹೇಳಿದ್ರೆ ಅದೊಂದು ಸಾಂದರ್ಭಿಕ ಸಾಕ್ಷಿ. ಆತ ಕೊಲೆಯಾಗಿರೋದನ್ನು ನೋಡಿಲ್ಲ, ಆದರೆ ಅವರಿಬ್ಬರು 1 ಗಂಟೆಯಲ್ಲಿ ಜೊತೆಯಲ್ಲಿ ಹೋಗಿದ್ದನ್ನು ನೋಡಿದೆ ಅಂತ ಹೇಳ್ತಾನೆ. 2 ಗಂಟೆಗೆ ಕೊಲೆಯಾಗಿದೆ ಅಂದರೆ ಆತನದು ಸಾಂದರ್ಭಿಕ ಸಾಕ್ಷಿ. ಕೊಲೆ ನೋಡಿಲ್ಲ, ಆದರೆ ಜೊತೆಲಿ ಹೋಗಿದ್ದು ನೋಡಿದ್ದಾನೆ ಎಂದಾಗ ಆಗ ನ್ಯಾಯಾಲಯಕ್ಕೆ ಅನಿಸುತ್ತೆ ಈತನೇ ಕರೆದುಕೊಂಡು ಹೋಗಿದ್ದಾನೆ, ಈತ ಕರೆದುಕೊಂಡು ಹೋಗಿದ್ದಾನೆ ಅನ್ನೋ ತೀರ್ಮಾನಕ್ಕೆ ನ್ಯಾಯಾಲಯ ಬರುತ್ತೆ ಹೊರತು ನ್ಯಾಯಾಲಯ ಅವನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಲ್ಲ. ನ್ಯಾಯಾಲಯ ಕರ್ಕೊಂಡು ಹೋದ ಮೇಲೆ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ. ನೋಡಪ್ಪ, 1 ಗಂಟೆಗೆ ನೀನು ಆ ಸತ್ತ ವ್ಯಕ್ತಿಯನ್ನು ಕರ್ಕೊಂಡು ಜೊತೆಯಲ್ಲಿ ಹೋಗ್ತಾ ಇದ್ದೀಯಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೆ, ಯಾರು ನಿಂಗೆ ಅಲ್ಲಿಗೆ ಕರ್ಕೊಂಬರೋಕ್ಕೆ ಹೇಳಿದ್ರು, ಎಲ್ಲಿಗೆ ಆತನ್ನು ಕರ್ಕೊಂಡು ಹೋದೆ, ಆಮೇಲೆ ಏನಾಯಿತು, ಆ ವ್ಯಕ್ತಿ ನಿನ್ನ ಜೊತೆ ಯಾಕೆ ವಾಪಸ್ ಬರಲಿಲ್ಲ ಅಂದಾಗ ಆತ ಇನ್ನಷ್ಟು ಪುರಾವೆಗಳನ್ನು ಕೊಡ್ತಾ ಹೋಗ್ತಾನೆ. ಇಂಥವರ ಅಣತಿಯ ಮೇರೆಗೆ ನಾನು ಕರ್ಕೊಂಬಂದಿದ್ದೆ, ನಾನು ಕರ್ಕೊಂಬಂದು ಬಿಟ್ಟೆ ಅಷ್ಟೇ, ಬಿಟ್ಟು ನನ್ನ ಪಾಡಿಗೆ ನಾನು ಹೋದೆ ಅಂದಾಗ ಆತ ಅಪರಾಧಿ ಅಲ್ಲ, ಆದರೆ ಆತ ಸಾಕ್ಷಿ. ಅದೊಂದು ಕೇವಲ ಸಾಂದರ್ಭಿಕ ಸಾಕ್ಷಿ ಅಷ್ಟೇ, ಪ್ರತ್ಯಕ್ಷ ಸಾಕ್ಷಿ ಅಲ್ಲ. ಅಲ್ಲೇನಾಯಿತು ನೋಡಿಲ್ಲ ಅವನು, ಅಲ್ಲಿವರೆಗೆ ಕರ್ಕೊಂಡು ಹೋಗ್ಬಿಟ್ಟೆ ಅಂತ. ಸೊ ಇದು ಇವಾಗ ಅಷ್ಟು ಕ್ಯಾಲ್ಕುಲೇಟ್ ಹಾಗಾಗಿ ನೋಡಿದಾಗ ರೇಣುಕಾ ಸ್ವಾಮಿಯವರ ತಾಯಿ ಮತ್ತು ತಂದೆ ಏನಿದ್ದಾರೆ ಇವರು ಸಾಂದರ್ಭಿಕ ಸಾಕ್ಷಿ, ಪ್ರಮುಖ ಸಾಕ್ಷಿ ಏನಲ್ಲ. ಅವರು ಏನೋ ಒಂದು ಬಾಯಿ ತಪ್ಪಿನಿಂದನೋ ಉದ್ದೇಶಪೂರ್ವಕವಾಗಿಯೋ ಏನೋ ಆಗಲಿ, ನಾವು ಅದನ್ನು ಹೇಳೋದು ಬೇಡ, ಅದು ಯಾವುದೋ ಒಂದು ಅವರು ಸಾಕ್ಷಿಯನ್ನು ಕೊಟ್ಟರು ಅಂದ ಕ್ಷಣಕ್ಕೆ ಅದು ಇಟ್ ಈಸ್ ನಾಟ್ ಎ ಫೈನಲ್ ಜಡ್ಜ್ಮೆಂಟ್. ಮೇಜರ್ ಸಾಕ್ಷಿನೂ ಆಗೋದಿಲ್ಲ, ಅದು ಆಗೋದಿಲ್ಲ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅವರನ್ನು ತೇಜೋವಧೆ ಮಾಡುವಂಥ ಪ್ರಯತ್ನವನ್ನು ಮಾಡಬಾರ್ದು ಈಗಲೇ. ಆಮೇಲೆ ಅಂತಹ ಸಂದರ್ಭಗಳಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ, ಯಾರನ್ನು ಪೊಲೀಸ್ನವರು ನಮ್ಮ ಸಾಕ್ಷಿ ಅಂತ ಕರ್ಕೊಂಬಂದು ವಿಚಾರಣೆ ಮಾಡ್ತಾರೋ ಅಂತಹವರನ್ನು ವಿಚಾರಣೆ ಮಾಡಿದ ಮೇಲೆ ಅವರು ಹಾಸ್ಟೈಲ್ ಆಗಿಬಿಟ್ರೆ, ಅವರು ವಿರುದ್ಧವಾಗುವಂಥ ತೀರ್ಪನ್ನು ಕೊಟ್ಟರೆ ಅವರನ್ನು ಸ್ವತಃ ಪಬ್ಲಿಕ್ ಪ್ರಾಸಿಕ್ಯೂಟರ್, ಯಾರು ಪೊಲೀಸಿನವರ ಪರ ವಕೀಲರು ಇದ್ದಾರೆ, ಸರ್ಕಾರಿ ವಕೀಲರು, ಅವರೇ ಕ್ರಾಸ್ ಮಾಡ್ಬೋದು. ಓಕೆ, ಇವ್ರನ್ನ ನನ್ನ ಸಾಕ್ಷಿಯಾಗಿ ಕರ್ಕೊಂಬಂದೆ, ಇವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಕರ್ಕೊಂಡು ಬಂದೆ, ಇವರು ನನ್ನ ಈ ಅಪರಾಧವನ್ನು ಸಾಬೀತುಪಡಿಸೋದಕ್ಕೋಸ್ಕರ ನಾನು ಒಂದು ಸಾಕ್ಷಿಯಾಗಿ ಕರ್ಕೊಂಬಂದೆ, ದುರದೃಷ್ಟಕರ ಇವರು ವಿರುದ್ಧವಾಗಿಬಿಟ್ಟಿದ್ದಾರೆ, ಇವರು ನಾವು ಅಂದುಕೊಂಡ ಹಾಗೆ ಸಾಕ್ಷಿಯನ್ನು ಹೇಳ್ತಾ ಇಲ್ಲ, ಇವ್ರು ಏನು ಹೇಳಬೇಕು ಅದನ್ನು ಹೇಳೋದಕ್ಕೆ ಬದಲಾಗಿ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ, ಹಾಗಾಗಿ ಇವರನ್ನು ನಾನೇ ಪಾಟಿ ಸವಾಲು ಮಾಡ್ತೀನಿ. ಈ ಆಪ್ಷನ್ ಇದೆ. ಈಗ ನಮ್ಮ ಸರ್ಕಾರಿ ವಕೀಲರಾದಂಥ ಸನ್ಮಾನ್ಯ ಪ್ರಸನ್ನ ಕುಮಾರ್ ಅವರು ಅದೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರನ್ನು ಹಾಸ್ಟೈಲ್ ಅಂತ ಕನ್ಸಿಡರ್ ಮಾಡಿ ನಾನೇ ಅವರನ್ನು ಪಾಟಿ ಸವಾಲು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಆ ಅರ್ಜಿ ಸೋಮವಾರ ತೀರ್ಮಾನಕ್ಕೆ ಬರ್ತಾ ಇದೆ, ಸೋಮವಾರ ವಿಚಾರಣೆಗೆ ಬರ್ತಾ ಇದೆ. ಅದು ಏನಾಗುತ್ತೆ ನೋಡಬೇಕು. ಆದರೆ ಆ ರೀತಿಯ ಒಂದು ಅವಕಾಶವೂ ಇರೋದರಿಂದ ಯಾರೋ ಒಬ್ಬ ಸಾಕ್ಷಿ ಪೊಲೀಸ್ನವ್ರ ಮುಂದೆ ಒಂದು ಹೇಳಿಕೆ ಕೊಟ್ಟು ಕೋರ್ಟಲ್ಲಿ ಬಂದು ತದ್ವಿರುದ್ಧವಾಗಿ ಹೇಳಿಕೆ ಕೊಟ್ಟು ಅಷ್ಟು ಸುಲಭವಾಗಿ ಬಚಾವಾಗಕ್ಕಾಗಲ್ಲ. ಹಿ ಹ್ಯಾಸ್ ಟು ಫೇಸ್ ದಿ ಕ್ರಾಸ್ ಎಕ್ಸಾಮಿನೇಷನ್ ಬೈ ದಿ ಲರ್ನೆಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅವರು ಸಹ ಪ್ರಾಸಿಕ್ಯೂಟರ್ ಕೂಡ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ವೆದರ್ ಹಿ ಈಸ್ ಎನ್ ಹಾಸ್ಟೈಲ್ ವಿಟ್ನೆಸ್ ಆರ್ ನಾಟ್
ಹಾಸ್ಟೈಲ್ ಆದ್ರಾ, ಅವರು ಹಾಸ್ಟೈಲ್ ಆಗಿದ್ದಾರೆ ಅಂತಂದರೆ ಯಾವ ಕಾರಣಕ್ಕಾಗಿರ್ಬೋದು ಅನ್ನೋದನ್ನು ತೀರ್ಮಾನ ಮಾಡಿ ಆ ವಿಟ್ನೆಸ್ ಹೇಳಿರುವಂಥ ಸತ್ಯಾಂಶ ಸಂಗತಿಗಳು, ಟೋಟಲ್ ಎವಿಡೆನ್ಸ್ ಏನಿದೆ ಅದನ್ನಷ್ಟನ್ನು ಪರಿಗಣಿಸಿ ಆತ ಎದುರುಗಡೆ ವಕೀಲರು ಹೇಳಿದಾಗ ಉತ್ತರ ಕೊಟ್ಟಿರ್ತಾರೆ, ಇವರು ವಕೀಲರು ಕೇಳಿದಾಗ ಉತ್ತರ ಕೊಟ್ಟಿರ್ತಾರೆ, ಇವರು ವಕೀಲರೇ ಪಾಟಿ ಸವಾಲು ಮಾಡಿದಾಗ ಉತ್ತರ ಕೊಟ್ಟಿರ್ತಾರೆ. ಇದೆಲ್ಲದರ ಜೊತೆಗೆ ಪೊಲೀಸಿನವ್ರ ಮುಂದೆ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಇದಷ್ಟನ್ನೂ ಪರಿಗಣಿಸಿ ನ್ಯಾಯಾಲಯ ವೆದರ್ ಹೀಸ್ ಎನ್ ಹಾಸ್ಟೈಲ್ ವಿಟ್ನೆಸ್ ಆರ್ ನಾಟ್ ಅಂತ ತೀರ್ಮಾನ ಮಾಡಿ, ಹಾಸ್ಟೈಲ್ ಆದ ಪಕ್ಷದಲ್ಲಿ ಹಾಸ್ಟೈಲ್ ವಿಟ್ನೆಸ್ ಹೇಳಿರುವಂಥ ಯಾವ ಅಂಶ ಅಪರಾಧವನ್ನು ಸಾಬೀತುಪಡಿಸೋದಕ್ಕೆ ಬೇಕಾಗುತ್ತೋ ಅದಷ್ಟನ್ನೇ ತೆಗೆದುಕೊಂಡು ತೀರ್ಪನ್ನು ಕೊಡ್ತಾರೆ. ಹಾಗಾಗಿ ಇಟ್ ಈಸ್ ನಾಟ್ ಫೈನಲ್. ಆದ್ದರಿಂದ ಯಾರ ಮೇಲೂ ವಿನಾಕಾರಣ ಹಾಸ್ಟೈಲ್ ವಿಟ್ನೆಸ್ ಅಂಥೇಳಿ ಅವರು ಬದಲಾಯಿಸ್ಕೊಂಡ್ಬಿಟ್ರು ತಮ್ಮ ಸ್ಟ್ಯಾಂಡನ್ನು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಪೊಲೀಸ್ನವ್ರ ಮುಂದೆ ಕೊಟ್ಟಂಥ ಹೇಳಿಕೆಯನ್ನು ಇಲ್ಲಿ ನ್ಯಾಯಾಲಯದಲ್ಲಿ ಕೊಡಬೇಕು ಅಂತ ಏನಿಲ್ಲ, ಅವರು ಹೇಳಲೇಬೇಕು ಅಂತ ಏನಿಲ್ಲ. ಕೆಲವೊಂದು ಸಂಗತಿಗಳು ಆ ಮಧ್ಯದಲ್ಲಿ ಬದಲಾಗಿರ್ಬೋದು, ಅವ್ರಿಗೆ ಆಮೇಲೆ ಗೊತ್ತಾಗಿರ್ಬೋದು. ಅದು ಅವ್ರಿಗೆ ಅವತ್ತಿನ ದಿನ ಕೊಟ್ಟಂಥ ಹೇಳಿಕೆ ಆದಮೇಲೆ ನಡೆದಂಥ ಅನೇಕ ಘಟನೆಗಳು ಅವ್ರಿಗೆ ಅವರ ಆ ಹೇಳಿಕೆಯಲ್ಲಿ ನಾನು ಅವತ್ತು ಹೇಳಿದ್ದೆ ತಪ್ಪು ಅಂತ ಅನಿಸಿರ್ಬೋದು, ಇವತ್ತು ಸತ್ಯ ಹೇಳ್ತಾ ಇರ್ಬೋದು. ಹೀಗೆ ಅನೇಕ ಕಾರಣಗಳಿದೆ. ಆದ್ದರಿಂದ ಹಾಸ್ಟೈಲ್ ವಿಟ್ನೆಸ್ಗಳನ್ನು ಅನುಮಾನದ ದೃಷ್ಟಿಯಿಂದ ಯಾರೂ ನೋಡಬಾರ್ದು. ಅವ್ನು ನಿಜವಾದ ಹಾಸ್ಟೈಲ್ ಆಗಿದ್ದರೆ ನೋಡಲಿ. ಕೆಲವೊಮ್ಮೆ ಸಂದರ್ಭ ಸನ್ನಿವೇಶಗಳಿಂದ ಮನುಷ್ಯ ಎಮೋಷನಲ್ ಆಗೋದ್ರಿಂದ ತನ್ನ ಮಗನ ಸಾವಿನ ಬಗ್ಗೆನೇ ಬಂದು ಒಬ್ಬ ತಾಯಿ ಸಾಕ್ಷಿಯನ್ನು ಕೋರ್ಟ್ಗಳಲ್ಲಿ ಹೇಳಬೇಕು ಅಂತ ಬಂದಾಗ ಅನೇಕ ವಿಧವಾದ ಒತ್ತಡಗಳು ಅವ್ರ ಮೇಲಿರುತ್ತೆ. ಮಾನಸಿಕ ಒತ್ತಡ ಇರುತ್ತೆ, ದುಃಖ ಇರುತ್ತೆ, ಈ ಬೇರೆ ಬೇರೆ ಒತ್ತಡಗಳಿರುತ್ತೆ. ಹಾಗಾಗಿ ಹಾಗೆ ಹೇಳ್ತಾರೆ. ಆದರೆ ಆಮೇಲೆ ಅದೇ ಪ್ರಮುಖ ಸಾಕ್ಷಿ, ಅದು ಕೋರ್ಟ್ ಕೇಸನ್ನು ತೀರ್ಮಾನ ಮಾಡುವಂಥ ಸಾಕ್ಷಿ ಅಂತ ಯಾರೂ ಭಾವಿಸ್ಬಾರ್ದು. ಬೇಲ್ ಅಂದರೆ ಸಾಮಾನ್ಯವಾಗಿ ಏನಂದರೆ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಒಬ್ಬ ಮನುಷ್ಯನ ಹೆಸರು ಬಂದಾಗ, ಆ ಮನುಷ್ಯನ ವಿರುದ್ಧ ದೂರು ಬಂದಾಗ, ಅಥವಾ ಆ ಮನುಷ್ಯನೇ ಅಪರಾಧಿ ಇರಬಹುದು ಎಂಬ ಸಂದೇಹ ಬಂದಾಗ ಪೊಲೀಸಿನವರು ಆತನನ್ನು ಬಂಧಿಸ್ತಾರೆ. ಆ ಥರ ಬಂಧಿಸಿದಾಗ ಅದರಲ್ಲಿ ಎರಡು ರೀತಿಯ ಒಂದು ಅಪರಾಧಗಳಿದೆ. ಒಂದು ಬೇಲಬಲ್ ಆ್ಯಂಡ್ ನಾನ್ ಬೇಲಬಲ್ ಅಂತ, ಜಾಮೀನು ಸಹಿತ ಮತ್ತು ಜಾಮೀನು ರಹಿತ ಪ್ರಕರಣಗಳು ಅಂತ. ಅಂದರೆ ಕೆಲವೊಂದು ಪ್ರಕರಣಗಳಲ್ಲಿ, ಉದಾಹರಣೆಗೆ ಇದು ಯಾವುದೋ ಒಂದು ಚೆಕ್ ಬೌನ್ಸಿಂಗ್ ಪ್ರಕರಣ ಇದೆ, ಇನ್ಯಾವುದೋ ಒಂದು ಸಣ್ಣ ಪುಟ ಅಕ್ಕಪಕ್ಕದ ಮನೆಯವರು ಒಂದು ಸಣ್ಣ ನೀರಿನ ವಿಷಯಕ್ಕೆ ಗಲಾಟೆ ಮಾಡಿಕೊಂಡು ಒಬ್ರಿಗೊಬ್ಬರು ಶರ್ಟಿನ ಪಟ್ಟಿ ಇಟ್ಕೊಂಡು ಎದಾಡಿರ್ತಾರೆ. ಅದಕ್ಕೊಂದು 323 ಅಂತ ಒಂದು ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಅದು ಜಾಮೀನು ಕೊಡುವಂಥದ್ದು. ಅಲ್ಲಿ ಏನು ದೊಡ್ಡ ಅನಾಹುತ ಆಗಿರಲ್ಲ, ಸಣ್ಣ ಬೈಗುಳುಗಳು, ಸಣ್ಣ ಒಂದಕ್ಕೆ ಫಿಸಿಕಲ್ ಆಲ್ಟ್ರಿಕೇಷನ್ ಅಂತ ಸಣ್ಣ ಪುಟ್ಟದು ಎಳೆದಾಡೋದು ಮಾಡೋದು, ಅಂತಹ ಕೇಸ್ಗಳಲ್ಲಿ ಜಾಮೀನು ಕೊಡ್ಬೋದು ಅಂತಿರುತ್ತೆ. ಅಂತಹದ್ರಲ್ಲಿ ನ್ಯಾಯಾಲಯ ಜಾಮೀನು ಕೊಟ್ಟು ಕಳಿಸುತ್ತೆ ಅವ್ರನ್ನ. ಅದು ಜಾಮೀನು ಪ್ರಕ್ರಿಯೆ ತೊಗೊಂಡ್ರೆ ಆ ಮನುಷ್ಯ ಬಿಡುಗಡೆ. ಅಂದರೆ ಯಾವುದೇ ಮನುಷ್ಯ ಯಾವುದೇ ಒಂದು ಅಪರಾಧದಲ್ಲಿ ಸಿಕ್ಕಾಕೊಂಡಾಗ ಆತ ಮನೆಗೆ ವಾಪಸ್ ಬರಬೇಕು, ಪ್ರಕರಣ ಹಾಗೇ ಇರುತ್ತೆ. ಮನೆಗೆ ವಾಪಸ್ ಬಂದು ಎಂದಿನಂತೆ ಜೀವನ ಮಾಡಬೇಕು ಅಂದರೆ ಜಾಮೀನು ಬೇಕು. ಜಾಮೀನು ಬೇಕೇ ಬೇಕು. ಯಾವುದೇ ಕ್ರೈಮಲ್ಲಿ ಅಪರಾಧದಲ್ಲಿ ಸಿಕ್ಕಾಕೊಂಡು ಕೇಸ್ ರಿಜಿಸ್ಟರ್ ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಜಾಮೀನು ತೊಗೋಬೇಕು. ಅದು ಅಪರಾಧ ಜಾಮೀನು ಕೊಡುವಂಥ ಪ್ರಕರಣ ಇರ್ಬೋದು, ಅಥವಾ ಜಾಮೀನು ಇಲ್ಲದೇ ಇರುವಂತಹ ಪ್ರಕರಣ ಇರ್ಬೋದು. ಇಲ್ಲದೇ ಇರುವಂತಹ ಪ್ರಕರಣಗಳು ಯಾವುದು ಅಂದರೆ, ಯಾವುದನ್ನು ಹೀನಿಯಸ್ ಅಫೆನ್ಸ್ ಅಂತ ಕರಿತೀವಿ, ಬಹಳ ಗುರುತರವಾದ ಅಪರಾಧಗಳು. ಈ ಉದಾಹರಣೆಗೆ ಯಾರೋ ಅಕ್ಕಪಕ್ಕದಲ್ಲಿ ಒಬ್ಬರು ಜಗಳ ಮಾಡಿಕೊಂಡು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇವರು ಹೋಗಿ ಪೊಲೀಸ್ನವ್ರಿಗೆ ಅವನ್ನ ಕರೆಸಿ ಏನಯ್ಯ ನೀನು ಅವ್ನು ಹೊಡೆದಿಯಂತೆ. ಇಲ್ಲ ಸರ್, ಬರೀ ಎಳೆದಾಡಿದ್ವಿ ನಾವು ಅಷ್ಟೇ, ಹೊಡೆದಿಲ್ಲ. ಅವ್ನು ನಂಗೆ ಒಂದು ಏಟು ಹೊಡೆದ, ಆಮೇಲೆ ನಾನೊಂದು ಏಟು ಹೊಡೆದೆ ಅಂತ. ಆಯ್ತಪ್ಪ, ಎಲ್ಲ ಆಯಿತು, ಬೇಲ್ ಕೊಡ್ತಾರೆ. ಅಂಥ ಕೇಸ್ಗಳಲ್ಲಿ ಹೋಗಿ ಮತ್ತೆ ಜಗಳ ಮಾಡ್ಕೋಬೇಡಿ, ಮುಂದೆ ಕೋರ್ಟಿಗೆ ಸಮನ್ಸ್ ಬಂದಾಗ ಬನ್ನಿ, ನೀನು ಅವ್ನು ಕೊಟ್ಟಿರೋ ದೂರು ನಿಜಾನ ಇಲ್ವಾ ಅಂತ ಕೋರ್ಟ್ ತೀರ್ಮಾನ ಮಾಡಿ ಶಿಕ್ಷೆ ಕೊಡಬೇಕಾ ಅಥವಾ ಬರೀ ದಂಡ ಹಾಕಿ ಬಿಡ್ಬೇಕಾ ಅದನ್ನು ತೀರ್ಮಾನ ಮಾಡ್ತಾರೆ. ಆದರೆ ಗುರುತರವಾದಂತಹ ಪ್ರಕರಣಗಳು, ಒಂದು ಮರ್ಡರ್ ಇರ್ಬೋದು, ಅತ್ಯಾಚಾರ ಪ್ರಕರಣ ಇರ್ಬೋದು, ದರೋಡೆ ಇರ್ಬೋದು, ಕಳ್ಳತನ ಇರ್ಬೋದು, ಕೊಲೆ ಪ್ರಯತ್ನ, ಅಟೆಂಪ್ಟ್ ಟು ಮರ್ಡರ್ ಅಂತ ಹೇಳ್ತೀವಿ. ಮರ್ಡರ್ ಆಗಿರಲ್ಲ, ಮರ್ಡರ್ ಮಾಡುವ ಎಲ್ಲ ಪ್ರಯತ್ನಗಳು ಆಗಿರುತ್ತೆ. ಅದನ್ನು ಕೊಲೆ ಯತ್ನದ ಕೇಸು 307 ಅಟೆಂಪ್ಟ್ ಟು ಮರ್ಡರ್ ಅಂತೀವಿ. ಹೀಗೆ ಇಂತಹ ಪ್ರಕರಣಗಳಲ್ಲಿ ಕೋರ್ಟಿಗೆ ಹೋಗಿ ಅರ್ಜಿ ಹಾಕಿದ ತಕ್ಷಣ ಜಾಮೀನು ಕೊಟ್ಟು ಕಳಿಸಲ್ಲ.
ಅಂತಹ ಪ್ರಕರಣಗಳಲ್ಲಿ ಎಲ್ಲ ಪ್ರಕರಣಗಳಲ್ಲೂ ನ್ಯಾಯಾಲಯ ಅಪರಾಧದಲ್ಲಿ ಒಬ್ಬ ಮನುಷ್ಯ ಸಿಕ್ಕಾಕೊಂಡಾಗ ಅವನಿಗೆ ಜಾಮೀನನ್ನು ಕೊಟ್ಟು ಕಳಿಸ್ಬಿಡ್ಬೇಕಾ ಅಂತ ತಾವು ಕೇಳ್ಬೋದು. ಎಲ್ಲ ಪ್ರಕರಣಗಳಲ್ಲೂ ಕೊಡಲೇಬೇಕು ಅಂತ ಇಲ್ಲ. ಕೆಲವು ಪ್ರಕರಣಗಳಲ್ಲಿ ಕೊಡ್ತಾರೆ, ಕೆಲವು ಪ್ರಕರಣಗಳಲ್ಲಿ ಜಾಮೀನನ್ನು ಕೊಡೋದಿಲ್ಲ ನ್ಯಾಯಾಲಯ. ಯಾಕೆ ನೀವು ಕೇಳ್ಬೋದು. ಏನು ಪಾಯಿಂಟ್ಸ್ ನೋಡುತ್ತೆ? ಏನು ಅದೇ ಭಾಳ ಮುಖ್ಯವಾಗಿ ಪ್ರಶ್ನೆಯನ್ನು, ಬಹಳ ಉತ್ತಮವಾದಂಥ ಪ್ರಶ್ನೆ ಇದು. ಜಾಮೀನನ್ನು ಕೊಡುವಾಗ ನ್ಯಾಯಾಲಯ ಏನನ್ನು ಪರಿಗಣಿಸಿ ಕೊಡುತ್ತೆ? ಯಾಕೆಂದರೆ ಒಂದು ಮರ್ಡರ್ ಕೇಸಲ್ಲಿ ಒಬ್ಬ ವ್ಯಕ್ತಿಗೆ ಜಾಮೀನು ಸಿಕ್ಬಿಡುತ್ತೆ ಹಾಕಿದ ತಕ್ಷಣ. ಇನ್ನೊಬ್ಬ ವ್ಯಕ್ತಿಗೆ, ಇನ್ನೊಂದು ವ್ಯಕ್ತಿ ಇದೆ ಮರ್ಡರ್ ಕೇಸಲ್ಲಿ ಜಾಮೀನು ಅರ್ಜಿ ವಜಾ ಆಗುತ್ತೆ, ಕೊಡಲ್ಲ. ಹಾಗಾದರೆ ಏನು? ಎರಡು ಮರ್ಡರ್ ಅಲ್ವಾ, ಅಲ್ಲಿ ಕೊಟ್ಟರು ಇಲ್ಲಿ ಯಾಕೆ ಕೊಡಲಿಲ್ಲ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಆ ಪ್ರಶ್ನೆ ಉದ್ಭವ ಆಗುತ್ತೆ. ಅದಕ್ಕೆ ಜಾಮೀನನ್ನು ಕೊಡುವಾಗ ನ್ಯಾಯಾಲಯ ಪರಿಗಣಿಸುವಂತಹ ಅನೇಕ ಸಂಗತಿಗಳಿದೆ. ಈ ಕೇಸ್ನಲ್ಲಿ ಕೊಡಬೇಕಾ ಬೇಡವಾ? ಒಂದು, ಈ ವ್ಯಕ್ತಿ ಜಾಮೀನನ್ನು ಕೊಟ್ಟ ಪಕ್ಷದಲ್ಲಿ ಈತನನ್ನು ಬಿಟ್ಟರೆ, ಈಗ ಪೊಲೀಸ್ನವರು ಬಂಧಿಸಿ ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸಿದ್ದಾರೆ, ಈತನ ನಾನು ಜೈಲಿಗೆ ಕಳಿಸಿದ್ದೀನಿ, ಹೋದ ತಕ್ಷಣ ಯಾರಿಗೂ ಜಾಮೀನು ಸಿಗೋದಿಲ್ಲ, ಜೈಲಿಗೆ ಕಳಿಸಿರ್ತಾರೆ. ಆ ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಾದ ವಿವಾದ ನಡೀತಾ ಇರುತ್ತೆ. ಯಾವತ್ತೋ ಒಂದಿನ ಜಾಮೀನು ಸಿಕ್ಕಿದ್ರೆ ಆತ ಬರ್ತಾನೆ ಈಚೆ ಜೈಲಿನಿಂದ, ವಜಾ ಆದರೆ ಅವನು ಕಂಟಿನ್ಯೂ ಮಾಡ್ತಾನೆ ಜೈಲಲ್ಲಿ. ನೋಡಿ, ಈ ಬಹಳ ಅಪರೂಪದ ಪ್ರಕರಣಗಳಲ್ಲಿ ಜಾಮೀನು ರದ್ದಾಗೋದು. ಎಲ್ಲರಿಗೂ ಜಾಮೀನು ರದ್ದು ಮಾಡಲ್ಲ. ಯಾರಿಗೆ ಮಾಡ್ತಾರೆ ಹಾಗಾದರೆ ಅಂದಾಗ, ಜಾಮೀನು ಹಾಕುವಾಗ, ಕೊಡುವಾಗ ನ್ಯಾಯಾಲಯ ಕೆಲವೊಂದು ನಿಬಂಧನೆಗಳನ್ನು, ಸಮ್ ಕಂಡೀಷನ್ಸ್ ಕೋರ್ಟ್ ವಿಲ್ ಇಂಪೋಸ್. ಅದೇ ಈಗ ದರ್ಶನ್ ಕೇಸಲ್ಲಿ ವಾದ ವಿವಾದ ಎಲ್ಲ ನಡೀತಾ ಇದೆ. ದರ್ಶನ್ ಅವರಿಗೆ ಜಾಮೀನು ಸಿಕ್ತು, ಮೊದಲು ಅವ್ರಿಗೆ ಸಿಕ್ಕಿರಲಿಲ್ಲ, ಸೆಷನ್ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು, ಆನಂತರ ಹೈಕೋರ್ಟಲ್ಲಿ ಸಿಕ್ತು. ಬಹಳ ಅಪರೂಪದ ಪ್ರಕರಣಗಳಲ್ಲಿ ಒಂದು ಅಂದರೆ ಸರ್ವೋಚ್ಚ ನ್ಯಾಯಾಲಯದಿಂದ ಜಾಮೀನು ರದ್ದಾಯಿತು. ಮುಂದೆ ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳಬೇಕಾದವ್ರನ್ನ ಹೆದರಿಸ್ಬೋದು, ಆಮಿಷ ಒಡ್ಬೋದು, ಬಲಪ್ರಯೋಗ ಮಾಡ್ಬೋದು, ಇನ್ಫ್ಲೂಯೆನ್ಸ್ ಮಾಡ್ಬೋದು, ಯಾರೋ ಮೇಲಿನವ್ರ ಕಡೆಯಿಂದ ಹೇಳಿಸೋದು, ಏನಾಗಿದ್ದಾಗೋಯ್ತಪ್ಪ ನೀನು ಅದನ್ನೇನು ಸೀರಿಯಸ್ ಆಗಿ ಇದು ಮಾಡಬೇಡ, ಸಾಕ್ಷಿ ಏನು ಹೇಳಕ್ಕೆ ಹೋಗಬೇಡ, ನೀನು ಹೇಳಿದ್ರು ಅವ್ರ ವಿರುದ್ಧವಾಗಿ ಹೇಳಬೇಡ ನೀನು ಅಂತ ಯಾರೋ ಅವ್ರ ಮಾತು ಕೇಳೋದ್ರಿಂದ ಹೇಳಿಸೋದು, ಇದೆಲ್ಲ ನಡೆಯುತ್ತಲ್ಲ. ಇಂಥದ್ದನ್ನೆಲ್ಲ ಮಾಡುವಂಥ ಶಕ್ತಿ ನನ್ನ ನ್ಯಾಯಾಲಯದಲ್ಲಿ ಬಂಧನದಲ್ಲಿರುವಂಥ ವ್ಯಕ್ತಿಗಿದೆ, ಇಂತಹ ಸಾಮರ್ಥ್ಯ ಇದೆ ಅಂತಾದರೆ ನ್ಯಾಯಾಲಯ ಜಾಮೀನು ಕೊಡೋದಿಲ್ಲ.